ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಟಾಣಿ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಂದು ವಿಡಿಯೋ ಆಲ್ಮೋಸ್ಟು ಸ್ಟಾರ್ಟಿಂಗೇ ಅದು ಸ್ಕಿಪ್ ಆಗಿಬಿಟ್ಟಿತ್ತು. ಆನೇ ಮಾಡಿರಲಿಲ್ಲ ನಾನು. ಆಮೇಲೆ ಆನ್ ಮಾಡಿಕೊಂಡೆ. ಇದಕ್ಕೇನಿಲ್ಲ, ಉರಿಯೋದಕ್ಕೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೊಟೊ, ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನೂ ನಾನು ಹಾಗೆ ಒಂದು 4 ಅಂದರೆ ಕಲ್ಲರ್ ಚೆನ್ನಾಗಿರುತ್ತೆ, ಹಾಗಾಗಿ ಅದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಸೈಡ್ಗೆ ಎತ್ತಿಟ್ಟಿದ್ದೀನಿ. ಇಲ್ಲಿ ಬಟಾಣಿನ ನಾನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಹಸಿ ಬಟಾಣಿ ಇದ್ದರೆ ನಿಮಗೆ ಬೆಟರ್ ಆಗುತ್ತೆ. ಇಲ್ಲಿ ಒಣ ಬಟಾಣಿ ಅಲ್ವಾ, ನಾನು ಓವರ್ ನೈಟ್ ನೆನೆಸಿಟ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಬೇಯಿಸ್ಕೊತಾ ಇದ್ದೀನಿ. ಅದನ್ನು ಬೇಯಕ್ಕೆ ಇಟ್ಕೊಂಡು ಇಲ್ಲಿ ನಾನು ಹುರಿದಿಟ್ಟಿರೋ ಅಂಥ ಈರುಳ್ಳಿ, ಟೊಮೊಟೊ ಎಲ್ಲನ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಆದ್ರೂ ಸುಮಾರು ತಣ್ಣಗಾಗಿದೆ, ಹಾಗಾಗಿ ನಾನು ಹಾಗೆ ಹಾಕೋತಾ ಇದ್ದೀನಿ. ನಾವು ಈ ರೀತಿ ಚೆನ್ನಾಗಿ ಹುರಿದ್ಬಿಟ್ಟು ನಾವು ರುಬ್ಬೋದ್ರಿಂದ ನಮಗೆ ಫಾಸ್ಟಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗೂ ಇರುತ್ತೆ. ಇವಾಗ ನೋಡಿ ಎಲ್ಲನ ಹಾಕ್ಕೊಂಡಾಯಿತು. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಸ್ವಲ್ಪ ಗಟ್ಟಿಗೆ ನಾವು ರುಬ್ಕೋಬೇಕು. ಇಲ್ಲಾಂದರೆ ಟೊಮೊಟೊ ಇರುತ್ತಲ್ವ, ಅದರಲ್ಲೇ ನೀರಿನಂಶ ಇರುತ್ತೆ, ಹಾಗೇ ಬೇಕಾದರೂ ರುಬ್ಕೋಬೋದು. ಒಟ್ಟಿನಲ್ಲಿ ನುಣ್ಣಗೆ ರುಬ್ಕೋಬೇಕು. ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ, ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದಾದರೆ ಸ್ವಲ್ಪ ಬೆಣ್ಣೆ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಸ್ಪೈಸಿ ನಾನು ಹಾಕ್ತಾಯಿಲ್ಲ ಯಾವುದೇನು. ಸ್ವಲ್ಪ ಓಂಕಾಳು ಮತ್ತು ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೆಥಿ, ಇದು 3 ಇಂಗ್ರೀಡಿಯೆಂಟ್ಸು. ನಾನು ಯಾವುದೇ ಚಕ್ಕೆ, ಲವಂಗ, ಏಲಕ್ಕಿ ಏನು ಬಳಸ್ತಾ ಇಲ್ಲ. ಮತ್ತು ಇಲ್ಲಿ ನಮಗೆ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಿಮಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಬೇಕಾದ್ರೆ ನೀವು ಹಾಕ್ಕೋಬೋದು, ಕಲರಾಗಿರುತ್ತೆ. ನಾನಿಲ್ಲಿ ಮಾಮೂಲಿ ಖಾರನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅದನ್ನು ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಅದರ ಘಾಟ್ ಏನಿರುತ್ತೋ ಅದೆಲ್ಲ ಹೋಗುತ್ತೆ. ನಾನು ಮತ್ತೆ ಇಲ್ಲಿ ರುಬ್ಬಿಟ್ಟಿಂದ ಮಸಾಲಾನ ಇದರೊಳಗಡೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಿಮಗೆ ಟೇಸ್ಟು ಬರುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ಹಾಗೇ ಕಾಣುತ್ತೆ. ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡು ಇವಾಗ ಇದು ಕುದಿಬೇಕು ಚೆನ್ನಾಗಿ. ಗಟ್ಟಿ ಇರೋದ್ರಿಂದ ಸ್ವಲ್ಪ ಸಿಡಿಯೋ ಚಾನ್ಸಸ್ಸು ಜಾಸ್ತಿ, ಅದಕ್ಕೆ ನೀವು ಒಂದು ಮೀಡಿಯಮ್ ಉರಿಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗಾಗಿ ಕೈ ಆಡ್ಕೊಳ್ಳಿ. ಮತ್ತು ಈಗ ಸ್ವಲ್ಪ ಜಾರಲ್ಲಿರೋ ಅಂಥ ಮಸಾಲಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಗಟ್ಟಿ ಮಸಾಲಾನ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಜಾಸ್ತಿ ಫಸ್ಟಿಗೆ ನೀರು ಹಾಕ್ಕೊಂಬಿಟ್ರೆ ಅದು ಕುದಿಯೋವಾಗ ನಮಗೆ ಸಿಡಿಯುತ್ತೆ ಗ್ಯಾಸ್ಗೆಲ್ಲ. ಹಾಗಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನೀವು ಆದಷ್ಟು ನೀವು ಇದನ್ನು ಕುದಿಸ್ಕೋಬೇಕಾಗುತ್ತೆ. ಇವಾಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ಬಟಾಣಿನ ನಾನು ಬೇಯೋಕೆ ಇಟ್ಟಿದ್ನಲ್ವ, ಅದು ವಿಷಲ್ ಹೋಗಿದೆ. ಅದು ಬೆಂದಿದೆಯಾ ಅಂತ ನೋಡೋಣ. ಅಂದರೆ ಸ್ವಲ್ಪ ಒಣ ಬಟಾಣಿ ಸ್ವಲ್ಪ ಲೇಟು ಬೇಯೋದು, ಒಂದು 2-3 ವಿಷಲ್ ಹಾಕಿಸ್ಕೋಬೇಕಾಗುತ್ತೆ. ಹಸಿ ಬಟಾಣಿ ಆದರೆ ನಿಮಗೆ 1 ವಿಷಲ್ಗೆ ಚೆನ್ನಾಗಿ ಬೆಂದೋಗಿರುತ್ತೆ. ನೀವು ಹಸಿ ಬಟಾಣಿ ಇಲ್ಲ ಅಂದ್ರೂ ನೀವು ಈ ರೀತಿ ಪನ್ನೀರ್ ಮಾಡ್ಕೋಬೋದು. ನಾನು ಮನೇಲೇ ಪನ್ನೀರ್ ಮಾಡಿದ್ದೆ, ಹಾಗಾಗಿ ನಾನಿವತ್ತು ಈ ಥರ ಬಟಾಣಿಲಿ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡಿದ್ದೀನಿ. ಮತ್ತು ತುಂಬ ರುಚಿಯಾಗಿತ್ತು. ನಾವು ಅಂಗಡಿಲಿ ರೆಡಿಮೇಡ್ ಸಿಗುತ್ತೆ ಅಂತ ತೊಗೊಬಂದು ಮಾಡೋದಕ್ಕೂ ನಾವು ಮನೇಲೇ ಪನ್ನೀರ್ ಮಾಡಿಕೊಂಡು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಂದು ಸಲ ನೀವು ಟ್ರೈ ಮಾಡಿ, ಮನೇಲಿ ಪನ್ನೀರ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ ಮಸಾಲ ಚೆನ್ನಾಗಿ ಕುದ್ದಿದೆ. ಇವಾಗ ಅಂದರೆ ಸ್ವಲ್ಪ ಗ್ಯಾಸನ್ನು ಕಡಿಮೆ ಮಾಡಿಕೊಂಡು ನೀವು ಇದಕ್ಕೆ 2 ಸ್ಪೂನು ಧನಿಯಾ ಪೌಡರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರು ಮತ್ತು ಇಲ್ಲಿ ಒಂದು 1/4 ಟೀ ಚಮಚದಷ್ಟು ಅರಿಶಿನ ಪೌಡರ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದು ಗಟ್ಟಿ ಇರೋದ್ರಿಂದ ಜಾಸ್ತಿ ಉರಿ ಮಾಡಿಕೊಂಡು ನೀವೇನಾದರೂ ಮಿಕ್ಸ್ ಮಾಡೋಕ್ಕೆ ಹೋದಾಗ ತುಂಬ ಸಿಡಿಯುತ್ತೆ, ಹಾಗಾಗಿ ಕಡಿಮೆ ಮಾಡಿಕೊಂಡು ನೋಡಿ ಯಾವ ರೀತಿ ಸಿಡಿತಾ ಇದೆ. ಈಗ ಒಂದು ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕೋತಾ ಇದ್ದೀನಿ, ಯಾಕೆಂದರೆ ನಾನು ಸ್ಪೈಸಿ ಐಟಮ್ ಯಾವುದೂ ಹಾಕಿಲ್ಲ ನೋಡಿ. ಹಾಗಾಗಿ ಅಂದರೆ ಹೆವಿ ಮಸಾಲ ಇರೋಲ್ಲ, ತುಂಬ ಪರ್ಫೆಕ್ಟಾಗಿ ಬಂದಿದೆ, ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿದೆ ಇದು. ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ
ಮಸಾಲ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾನಿಲ್ಲಿ ಬೇಯಿಸಿಟ್ಟಿರೋ ಅಂಥ ಬಟಾಣಿನ ಮತ್ತು ಅದು ಸ್ವಲ್ಪ ನಾನು ನೀರಿಟ್ಟಿದ್ದೆ ಅದನ್ನು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಗ್ರೇವಿ ತುಂಬ ಗಟ್ಟಿಯಾಗಬಾರ್ದು, ಒಂದು ಮೀಡಿಯಮಲ್ಲಿ ಇರಲಿ ಅಂತ. ಮತ್ತು ನಾನು ಬಟಾಣಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿದ್ದೆ. ಮತ್ತು ಈಗ ಆ ಮಸಾಲೆಗೆ ಏನು ಬೇಕೋ ಅಷ್ಟನ್ನು ನಾನಿಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ನಾನು ಪನ್ನೀರ ಮನೇಲೇ ರೆಡಿ ಮಾಡಿರೋದನ್ನ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇಲ್ಲಿ ಇದನ್ನು ಯಾವುದೇ ರೀತಿ ಫ್ರೈ ಮಾಡ್ತಾ ಇಲ್ಲ, ನಾನು ಡೈರೆಕ್ಟಾಗೆ ಹಾಕೋತಾ ಇದ್ದೀನಿ. ಬಟ್ಟು ಅಂಗಡಿಲಿ ತಂದಾಗ ಸ್ವಲ್ಪ ನನಗದೇನೋ ಹಾಗೇ ಹಾಕೋಕ್ಕೆ ನನಗೆ ಮನಸ್ಸೇ ಬರಲ್ಲ. ಅದು ವಾಶ್ ಮಾಡಿದ್ರೂ ನನಗೆ ಹಾಗೆ ಹಾಕಬೇಕು ಅನಿಸಲ್ಲ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಎಣ್ಣೆಲಿ ಅಥವಾ ಬೆಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಹಾಕ್ತೀನಿ. ಇದು ಮನೇಲೇ ಮಾಡಿರೋದ್ರಿಂದ ಇವತ್ತು ಡೈರೆಕ್ಟಾಗಿ ಹಾಗೇ ಹಾಕಿದ್ದೀನಿ. ಮತ್ತು ತುಂಬಾ ರುಚಿಯಾಗಿತ್ತು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಿ, ಏಕೆಂದರೆ ಉಪ್ಪು ಮತ್ತು ಪನ್ನೀರೆಲ್ಲ ಒಂದೇ ತಕ್ಕ ಆಗಿಬಿಡುತ್ತೆ. ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಮತ್ತು ಬಟಾಣಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಲ್ವ, ಹಾಗಾಗಿ ಇದನ್ನು ಕುದಿಸ್ಕೋಬೇಕು. ಆವಾಗ ನೋಡಿ, ನಾವು ಎಷ್ಟು ಚೆನ್ನಾಗಿ ಕುದಿಸ್ಕೊತೀವೋ ಆವಾಗ ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ಅಂದರೆ ಹೆವಿ ಕುದಿಸೋದ್ರಷ್ಟು ತುಂಬ ಎಣ್ಣೆ ಬಿಟ್ಕೊಳ್ಳುತ್ತೆ. ಫಸ್ಟಿಗೆ ನಾವೇನು ಎಣ್ಣೆ ಬೆಣ್ಣೆ ಎರಡೂ ಹಾಕಿದ್ವೋ ಅಷ್ಟೇ, ಮತ್ತೆ ಏನು ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲ ಅಂದರೆ ಮೇಲ್ಗಡೆ ಬೇರೆ ಹಾಕಬೇಕಾಗುತ್ತೆ. ಹಾಗಾಗಿ ಈಗ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ರೆಡಿ ಆಯಿತು. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿದೆ. ಇದಕ್ಕೆ ನೀವು ಬೇಕು ಅಂದರೆ ಸ್ವಲ್ಪ ಕಸೂರಿ ಮೇಥಿನ ಮೇಲ್ಗಡೆ ಹಾಕೋಬೋದು, ಅಥವಾ ಕೊತ್ತಂಬರಿ ಸೊಪ್ಪನ್ನಾದರೂ ನೀವು ಮೇಲ್ಗಡೆ ಹಾಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಏನೂ ಹಾಕಿಲ್ಲ, ಹಾಗೇ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಇದೇ ರೀತಿ ಕಲರು ಬಂದಿದೆ, ಬಟ್ ಅದು ವಿಡಿಯೋದಲ್ಲಿ ಆ ಥರ ಕಾಣಿಸ್ತಾ ಇದೆ. ತುಂಬಾ ರುಚಿಯಾಗಿದೆ. ಹೀಗೆ ಒಮ್ಮೆ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.